ನಮಸ್ಕಾರ. ಮೈ ಫ್ಯಾಷನ್ ಮೈ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಲಾಸ್ಟ್ ವಿಡಿಯೋದಲ್ಲಿ ಲೈನಿಂಗ್ ಬ್ಲೌಸ್ದು ಮಾರ್ಕಿಂಗು ಮತ್ತು ಕಟ್ಟಿಂಗ್ನ ತೋರಿಸ್ಕೊಟ್ಟಿದ್ದೆ. ಇವಾಗ ನಾವು ಸ್ಟಿಚಿಂಗ್ ಯಾವ ಥರ ಮಾಡೋದಂತ ತೋರಿಸ್ಕೊಡ್ತೀನಿ. ನೋಡಿ, ನಾನಿಲ್ಲಿ ಮೊದಲೇ ತೋರಿಸಿರೋ ಹಾಗೆ ಏನು ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಂಡಿದ್ವಿ ಅದನ್ನು ಇವಾಗ ನಾನು ಮೊದಲಿಗೆ ಸ್ಟಿಚ್ ಮಾಡಿ ತೋರಿಸ್ಕೊಡ್ತೀನಿ. ಫ್ರಂಟ್ ಪಾರ್ಟ್ದು 2 ಭಾಗ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ, ಇವಾಗ ಫಸ್ಟಿಗೆ ಅದನ್ನು ನಾವು ಸ್ಟಿಚ್ ಮಾಡ್ಕೊಂಡ್ಬಿಡೋಣ. ಯಾವ ಥರ ಮಾಡಬೇಕಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ಒಂದು ತೊಗೊಂಡು ನಾವು ಯಾವ ಥರ ಫೋಲ್ಡ್ ಮಾಡಿಟ್ಟಿದ್ವಿ ಅದೇ ಥರ ನಾವಿಲ್ಲಿ ಬಿಡಿಸ್ಕೋಬೇಕಾಗುತ್ತೆ. ನೋಡಿ, ನಿಮಗೆ ಕಾಣಿಸ್ತಾ ಇರ್ಬೋದು, ಈ ಥರ ನೀಟಾಗಿ ಬಿಡಿಸ್ಕೋಬೇಕು. ನೋಡಿ, ಇದು ಬಿಡಿಸ್ಕೊಂಡಾದಮೇಲೆ ಇಲ್ಲಿ ಲೆಂತಿಗೆ ತಕ್ಕ ಹಾಗೆ ಮತ್ತು ಮೇಲ್ಗಡೆ ಲೆಂತಿಗೆ ತಕ್ಕ ಹಾಗೆ ಮತ್ತು ನೋಡಿ ಇಲ್ಲಿ ಸ್ಲೀವ್ ಕಟ್ಟಿಂಗ್ ಏನು ಮಾಡಿದ್ದೀವಿ, ಇಲ್ಲೂ ಕೂಡ ನಾವು ಬಟ್ಟೆನ ಅಡ್ಜಸ್ಟ್ ಮಾಡ್ಕೋಬೇಕು. ನೋಡಿ, ಇಲ್ಲೂ ಬಟ್ಟೆ ಕಾಣಬೇಕು ನಮಗೆ ಮೇನ್ ಕ್ಲಾತು, ಇಲ್ಲೂ ಕೂಡ ಬಟ್ಟೆ ನಮಗೆ ಈ ಥರ ಎಕ್ಸ್ಟ್ರಾ ಇರಬೇಕು. ಇವಾಗ ನಾವೇನು ಮಾಡಬೇಕು, ಇಲ್ಲಿ ನೆಕ್ ಸೈಡ್ ಏನಿದೆ ಈ ನೆಕ್ ಸೈಡ್ಗೆ ನಾವು 1/4 ಇಂಚ್ಗೆ ಮೊದಲು ಇಲ್ಲಿ ಸ್ಟಿಚ್ ಹಾಕಬೇಕು. ಬನ್ನಿ, ಇವಾಗ ಈ 1/4 ಇಂಚ್ಗೆ ಮೊದಲು ಸ್ಟಿಚ್ ಹಾಕೋಣ. ನೋಡಿ, ನಾನು ಮಿಷಿನ್ಗೆ ಇವಾಗ ದಾರ ಹಾಕ್ಕೊಂಡಿದ್ದೀನಿ ನೀಟಾಗಿ. ಅಕಸ್ಮಾತ್ ನಿಮಗೆ ಮಿಷಿನ್ಗೆ ಯಾವ ಥರ ದಾರ ಹಾಕ್ಕೋಬೇಕು, ಬಾಬಿನ್ಗೆ ಯಾವ ಥರ ದಾರ ಹಾಕಬೇಕು ಅನ್ನೋದೇನಾದರೂ ಬೇಕು ಅಂತಂದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ನಾನು ನಿಮಗೆ ಅದನ್ನು ಕೂಡ ತೋರಿಸ್ಕೊಡ್ತೀನಿ ವಿಡಿಯೋ ಮಾಡಿ. ನೋಡಿ, ಇವಾಗ ನಾನು ಮೊದಲೇ ಹೇಳಿದಾಗೆ ಈ ನೆಕ್ ಸೈಡ್ ಏನಿದೆ, ಇಲ್ಲಿ ಫ್ರಂಟ್ ನೆಕ್ ಸೈಡ್ ಏನಿದೆ ಇಲ್ಲಿಗೆ ಸ್ಟಿಚ್ ಹಾಕಬೇಕು. ಮೊದಲಿಗೆ ಈ ಕಡೆಗೆ ಹಾಕ್ಬಾರ್ದು, ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ನೋಡಿ, ಮೊದಲು ಈ ಥರ ನೆಕ್ ಪಾರ್ಟ್ಗೆ ಫ್ರಂಟ್ ನೆಕ್ ಪಾರ್ಟ್ಗೆ 1/4 ಇಂಚು ನಾವು ಸ್ಟಿಚ್ ಹಾಕಬೇಕು. ಬನ್ನಿ ಹಾಕೋಣ. ಇವಾಗ ನಿಧಾನಕ್ಕೆ ನಾವು ಇಲ್ಲಿ ಸ್ಟಿಚ್ ಹಾಕೋಬೇಕಾಗತ್ತೆ. ನೋಡಿ, ಈ ಥರ ನೀಟಾಗಿ 1/4 ಇಂಚಿಗೆ ಸ್ಟಿಚ್ ಹಾಕಾದ್ಮೇಲೆ ನಾವು ಈ ಎಕ್ಸ್ಟ್ರಾ ಏನಿದೆ ಈ ಎಕ್ಸ್ಟ್ರಾನ ನಾವು ಕಟ್ ಮಾಡಿಬಿಡ್ಬೇಕು. ನೆಕ್ ಸೈಡು ಸ್ಟಿಚ್ ಆದಮೇಲೆ ಈ ಎಕ್ಸ್ಟ್ರಾ ಏನು ಬಟ್ಟೆ ಇತ್ತು ಮೇನ್ ಕ್ಲಾತ್ದು ಆ ಎಕ್ಸ್ಟ್ರಾ ಬಟ್ಟೆನ ನೀಟಾಗಿ ಕಟ್ ಮಾಡಬೇಕು. ಇವಾಗ ಕಟ್ಟಿಂಗ್ ಮಾಡಾದ್ಮೇಲೆ ಎಕ್ಸ್ಟ್ರಾ ಬಟ್ಟೆನ ಇಲ್ಲೇನು 1/4 ಇಂಚಿಗೆ ಸ್ಟಿಚ್ ಹಾಕಿದ್ದೀವಿ ಇದಕ್ಕೆ ಚಿಕ್ಕದಾಗಿ ನಾವು ಕಟ್ ಮಾಡ್ಕೋಬೇಕಾಗುತ್ತೆ. ಯಾಕೆ ಆ ಥರ ಕಟ್ ಮಾಡಬೇಕು ಅಂತ ಹೇಳಿದ್ರೆ, ನೋಡಿ, ಈ ಥರ ಮಡಚಿ ಹೊಲ್ದಾಗ ನಾವಿಲ್ಲಿ ಏನು ಹೊಲ್ದಿದ್ದೀವಿ ಇದು ನೀಟಾಗಿ ಫಿನಿಶಿಂಗಾಗಿ ಕಾಣಬೇಕು ಅಂತಂದರೆ ಸ್ವಲ್ಪ ಇಲ್ಲಿ ಕಟ್ ಮಾಡಿದ್ರೆ ಬಟ್ಟೆ ನೀಟಾಗಿ ರೌಂಡ್ ಶೇಪ್ಗೆ ನಮಗೆ ಫಿನಿಶಿಂಗಾಗಿ ಬರುತ್ತೆ. ಅದಕ್ಕೋಸ್ಕರ ನಾವೇನು ಮಾಡಬೇಕು ಅಂದರೆ, ನೋಡಿ, ನಾನಿಲ್ಲಿ ಈ ಥರ ಚಿಕ್ಕದಾಗಿ ಈ ಸ್ಟಿಚ್ಗೆ ಯಾವುದೇ ರೀತಿ ಏಟ್ ಬಿಡಬಾರ್ದು, ಕತ್ರಿ ಬೀಳಬಾರ್ದು, ಆ ಥರ ನೋಡಿಕೊಂಡು ನಾವು ಇಲ್ಲಿ ಕಟ್ ಮಾಡಬೇಕು. ನೋಡಿ, ಈ ಥರ ಚಿಕ್ಕದಾಗಿ ನಾವು 1 ಇಂಚ್ಗೆ 3/4 ಇಂಚ್ಗೆ ಈ ಥರ ಕಟ್ ಮಾಡಬೇಕು. ಈ ಕಟಿಂಗ್ ಆದಮೇಲೆ ಏನು ಮಾಡಬೇಕು, ಈ ಬಟ್ಟೆನ ನೀಟಾಗಿ ಈ ಥರ ಆ ಕಡೆ ಈ ಕಡೆ ಒಂದು ಮಾಡಬೇಕು. ಇದು ಮೇನ್ ಕ್ಲಾತ್ ಆಗಿರುತ್ತೆ ಬ್ಲೌಸ್ದು ಬಟ್ಟೆ ಇದು, ಆಯಿತಾ? ಇದು ಲೈನಿಂಗು. ಇವಾಗ ಇದನ್ನು ಈ ಥರ ಉಲ್ಟಾ ಮಾಡಿ, ನೋಡಿ, ಈ ಥರ ಉಲ್ಟಾ ಮಾಡಬೇಕು. ಇವಾಗ ನೋಡಿ, ಲೈನಿಂಗು ಒಳಗಡೆ ಹೋಯಿತು, ಬ್ಲೌಸ್ ಬಟ್ಟೆ ನಮಗೆ ಮೇಲ್ಗಡೆಗೆ ಬಂತು. ನಾನು ಇನ್ನೊಂದು ಸರಿ ತೋರಿಸ್ಕೊಡ್ತೀನಿ. ನೋಡಿ, ಈ ಥರ ಇತ್ತು. ಇವಾಗ ಈ ಥರ ಇರೋ ಬಟ್ಟೆನ ನೀಟಾಗಿ ಈ ಬಟ್ಟೆ ಏನಿದೆ ಬ್ಲೌಸ್ದು ಬಟ್ಟೆ ಅದ್ರ ಹಿಂದ್ಗಡೆಗೆ ನಾವು ಈ ಥರ ಹಾಕಬೇಕು. ನೋಡಿ, ಈ ಥರ ಹಾಕಿ ನಾವು ಇಲ್ಲೇನಿದೆ ಇಲ್ಲಾದರೂ ಹೊಲಿಗೆ ಹಾಕ್ಬೋದು, ಇಲ್ಲ ಬೇಡ ಅಂತಂದರೆ ಏನು ಮಾಡಬೇಕಾಗುತ್ತೆ ಅಂದರೆ ಈ ಥರ ಉಲ್ಟಾ ಮಾಡಿಕೊಂಡು, ನೋಡಿ, ಈ ಉಲ್ಟದಿಂದಾರು ಇಲ್ಲಾದರೂ ನಾವು ಹೊಲಿಗೆ ಹಾಕೋಬೋದು. ನಾನು ಮೇನ್ ಬಟ್ಟೆ ಮೇಲೆ ಹೊಲಿಗೆ ಹಾಕಕ್ಕೆ ಹೋಗಲ್ಲ. ಇಲ್ಲಿ ಕಾಣಿಸ್ತಾ ಇರ್ಬೋದಲ್ಲ ನಿಮಗೆ, ನೋಡಿ, ಈ ಬಟ್ಟೆ ಮೇಲೆ ನಾನು ಲೈನಿಂಗ್ ಬಟ್ಟೆ ಮೇಲೇ ನೀಟಾಗಿ ಇಲ್ಲೇನು ಕಾಣಿಸ್ತಾ ಇದೆ ಈ ಥರ ಇದಕ್ಕೆ ನೀಟಾಗಿ ಲೈನಿಂಗ್ ಮೇಲೆ ಒಂದು ಹೊಲಿಗೆ ಹಾಕ್ಕೊಳ್ತೀನಿ. ಇಲ್ಲಿ 1/4 ಇಂಚ್ ಬಿಡೋಕ್ಕೆ ಹೋಗ್ಬಿಡಿ, ಈ ಎಡ್ಜ್ಗೇನೆ ನಾವು ಹೊಲಿಗೆ ಹಾಕಬೇಕು. ಬನ್ನಿ ತೋರಿಸ್ಕೊಡ್ತೀನಿ. ನೋಡಿ, ಇವಾಗ ನಾನು ಇಲ್ಲಿ ಒಂದು ಹೊಲಿಗೆ ಹಾಕ್ಕೊಂಡಿದ್ದೀನಿ. ನೋಡಿ, ಇದನ್ನು ಉಲ್ಟಾ ಮಾಡಿ ನೋಡಿದಾಗ ಈ ಥರ ನೀಟಾಗಿ ಫಿನಿಶಿಂಗಾಗಿ ಕಾಣುತ್ತೆ. ಇಲ್ಲೇನಾದ್ರು ಎಕ್ಸ್ಟ್ರಾ ದಾರಗಳಿದ್ದರೆ ನೀಟಾಗಿ ಟ್ರಿಮ್ ಮಾಡಿಬಿಡಿ. ನೋಡಿ, ಇವಾಗ ನಿಮಗೆ ಕಾಣಿಸ್ಬೋದು. ಇವಾಗ ಇಲ್ಲಿ ನಾನು ಒಂದು ಹೊಲಿಗೆ ಹಾಕಿದ್ದೀನಿ. ಈ ಹೊಲಿಗೆ ಹಾಕಾದ್ಮೇಲೆ ಮತ್ತೆ ನಾವು ಇದನ್ನು ಉಲ್ಟಾ ಇಟ್ಕೊಂಡು ಈ ಭುಜ ಏನಿದೆ ಈ ಭುಜನ ಸ್ಟಿಚ್ ಮಾಡ್ಕೋಬೋದು ಜರುಗುತ್ತೆ ಅನ್ನೋದಾದರೆ. ಇಲ್ಲ ಬೇಡ ಅಂತಂದರೆ ನಾವು
ಇಲ್ಲಿ ಏನು ಕಾಣಿಸ್ತಾ ಇದೆ, ಇದು ಸುತ್ತಲೂ ಕೂಡ ನೋಡಿ ನೋಡಿ ಈ ಸ್ಲೀವಿಂದ ಈ ಸ್ಲೀವ್ ಕಟಿಂಗ್ ಏನು ಮಾಡಿದ್ದೀವಿ, ಇಲ್ಲಿಂದ ಫುಲ್ಲು ನಾವು ಒಂದು ಸ್ಟಿಚ್ನ ಹಾಕೋಬೇಕಾಗುತ್ತೆ. ಲೈಟಾಗಿ ಒಂದು ಸ್ಟಿಚ್ ಹಾಕೋಬಿಡೋಣ ಇವಾಗ. ನೋಡಿ, ಬಿಗಿನರ್ಸ್ ಆದರೆ ಏನು ಮಾಡಿ ಗೊತ್ತಾ, ಇಲ್ಲಿಂದನೇ ಸ್ಟಿಚ್ ಹಾಕ್ಬಿಡಿ. ನಿಮಗೆ ಈ ಬಟ್ಟೆ ಜರುಗುತ್ತೆ, ನನಗೆ ಹಿಡ್ಕೊಂಡು ಹೊಲಿಯೋಕ್ಕಾಗಲ್ಲ ಅಂದರೆ ನೋಡಿ, ಈ ಭುಜದಿಂದಾನೇ ಒಂದು ಸ್ಲೀವ್ ಹಾಕ್ಬಿಡಿ. ಈ ಥರ ಒಂದು ಸ್ಟಿಚ್ ಹಾಕ್ಬಿಡಿ ನೋಡಿ. ಆಮೇಲೆ ನೀಟಾಗಿ ನಮಗೆ ಬಟ್ಟೆ ಕೂರುತ್ತೆ. ದಯವಿಟ್ಟು ಅಡ್ಜಸ್ಟ್ ಮಾಡಿಕೊಂಡು ನಾವು ಈ ಥರ ಸ್ಟಿಚ್ ಹಾಕೋಬೇಕಾಗುತ್ತೆ. ಕಾಣಿಸ್ತಾ ಇರ್ಬೋದು, ಇವಾಗ ನಾನು ಇಲ್ಲಿ ಸುತ್ತಲೂ ಕೂಡ ಒಂದು ಸ್ಟಿಚ್ನ ಹಾಕ್ಕೊಂಡಿದ್ದೀನಿ. ಇದಾದಮೇಲೆ ಏನು ಮಾಡಬೇಕು, ಈ ಎಕ್ಸ್ಟ್ರಾ ಬಟ್ಟೆ ಏನಿದೆ ಇದನ್ನು ಕಟ್ ಮಾಡಿಬಿಡ್ಬೇಕು ನೀಟಾಗಿ. ನೋಡಿ, ಇವಾಗ ಈ ಥರ ಇಟ್ಕೊಂಡು ಎಲ್ಲ ಬಟ್ಟೆನೂ ನೀಟಾಗಿ ಕಟ್ ಮಾಡಿ. ನೋಡಿ, ಇವಾಗ ಕಟಿಂಗ್ ಆಯಿತು. ಇವಾಗ ಲೈನಿಂಗು ಮತ್ತು ಬಟ್ಟೆ ಬ್ಲೌಸ್ದು ಬಟ್ಟೆ ಏನಿರುತ್ತೆ ಅದಕ್ಕೆ ನಾವು ಲೈನಿಂಗ್ನ ನೀಟಾಗಿ ಅಡ್ಜಸ್ಟ್ ಮಾಡಾಯಿತು. ಇವಾಗ ನಾವು ಇಲ್ಲೇನು ಮಾರ್ಕ್ ಮಾಡಿದ್ದೀವಿ ಇದಕ್ಕೆ ನಾವು ಒಂದೊಂದು ಸ್ಟಿಚ್ ಹಾಕಬೇಕಾಗುತ್ತೆ. ನಾನು ತೋರಿಸ್ಕೊಡ್ತೀನಿ. ಇಲ್ಲಿಗೆ 1/4 ಇಂಚ್ ಹಾಕಬೇಕು, ಮತ್ತು ಇಲ್ಲಿಗೂ ಕೂಡ 1/4 ಇಂಚ್ ಹಾಕಬೇಕು, ಮತ್ತು ಇದಕ್ಕೂ ಕೂಡ 1/4 ಇಂಚ್ ಹಾಕಬೇಕು. ಇವಾಗ ನಾನು ಹೇಳ್ದಂಗೆ ಇದಕ್ಕೆ 1/4 ಇಂಚಿಗೆ ಸ್ಟಿಚ್ ಮಾಡೋಣ. ನೋಡಿ, ಇಲ್ಲಿ ಮೊದಲು 1/4 ಇಂಚಿಗೆ ಶುರು ಮಾಡಿ ಇಲ್ಲಿ ಕೊನೆಯಲ್ಲಿ ಏನು ಬರುತ್ತೆ ಇಲ್ಲಿ ನಾವು ಎಂಡ್ ಮಾಡಬೇಕಾಗುತ್ತೆ. ನೋಡಿ, ಇಲ್ಲಿ 1/4 ಇಂಚಿಗೆ ಶುರು ಮಾಡಿ ಈ ಥರ ಕ್ರಾಸ್ ಆಗಿ ನಾವು ಇಲ್ಲಿಗೆ ಎಂಡ್ ಮಾಡಬೇಕಾಗುತ್ತೆ. ಇವಾಗ ಒಂದು ಸೈಡ್ ಆಯಿತು. ಇನ್ನು ಇದು ಮತ್ತು ಇದು ಎರಡು ಕಡೆ ಏನಿದೆ, ಇನ್ನೆರಡು ಬಾಕಿ ಏನಿದೆ ಅದನ್ನು ಕೂಡ ನಾವು ಇದೇ ಥರ ಸ್ಟಿಚ್ ಮಾಡ್ಕೊಬಿಡೋಣ. ಇವಾಗ ನೋಡಿ, ಮೂರು ಕಡೆನೂ ಕೂಡ ನಾನು ಈ ಕಡೆನೂ ಆಗಿದೆ, ಈ ಕಡೆನೂ ಆಗಿದೆ, ಈ ಕಡೆನೂ ಆಗಿದೆ. ಇನ್ನು ಇಲ್ಲಿ ಸೊಂಟಪಟ್ಟಿ ಏನು ಕಟ್ತೀವಿ ಇಲ್ಲಿ ಕೆಳಗಡೆಗೆ ಇದೊಂದು ಮಾತ್ರ ಬ್ಯಾಲೆನ್ಸ್ ಇರೋದು. ಇವಾಗ ಇದನ್ನು ಕೂಡ ನಾನು ನೀಟಾಗಿ ಸ್ಟಿಚ್ ಮಾಡ್ಕೊಂಡ್ಬಿಡ್ತೀನಿ. ನೋಡಿ, ಇಲ್ಲಿಂದ ಶುರು ಮಾಡಿ ಈ ಥರ ಕ್ರಾಸಾಗಿ ಇಲ್ಲಿ ಕೆಳಗಡೆ ಒಂದು 1/2 ಇಂಚ್ ಬರೋ ಥರ ನಾವಿಲ್ಲಿ ಸ್ಟಿಚ್ ಮಾಡಬೇಕಾಗುತ್ತೆ. ತೋರಿಸ್ಕೊಡ್ತೀನಿ ನಾನು. ನೋಡಿ, ನೋಡಿ ಇವಾಗ ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ, ಇಲ್ಲಿಂದ ಶುರು ಮಾಡಿದ್ದೀನಿ. ಈ ಥರ ಈ ಕ್ರಾಸ್ ಥರ ಇಲ್ಲಿ ನಾವು ಸ್ಟಿಚ್ ಮಾಡಬೇಕಾಗುತ್ತೆ. ನೋಡಿ, ಈ ಥರ ಆದಮೇಲೆ ನೋಡಿ ಈ ಥರ ನಾವು ಬ್ಲೌಸ್ದು ಫ್ರಂಟ್ ಪಾರ್ಟು ಲೈನಿಂಗ್ನ ನಾವು ಒಂದು ಕಡೆ ಬಟ್ಟೆಗೆ ನಾವು ಇವಾಗ ಜಾಯಿಂಟ್ ಮಾಡ್ಕೊಂಡಿದ್ದೀವಿ. ಇದೇ ಥರ ನಾನು ನೆಕ್ಸ್ಟ್ ಬಟ್ಟೆಗೂ ಕೂಡ ಜಾಯಿಂಟ್ ಮಾಡಿ ನಿಮಗೆ ತೋರಿಸ್ತೀನಿ. ನೋಡಿ, ನಾನು ಇವಾಗ ಎರಡು ಸೈಡ್ದು ಕೂಡ ಫ್ರಂಟ್ ಪಾರ್ಟು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ನೋಡಿ, ಇದೊಂದು ಪಾರ್ಟು ಮತ್ತು ಇದೊಂದು. ಇವಾಗ ಎರಡು ಕೂಡ ಆಯಿತು. ಇದಕ್ಕೆ ಇವಾಗ ನಾವು ಇಲ್ಲಿ ಸೊಂಟಪಟ್ಟಿ ಏನು ಕಟ್ತೀವಿ ಇದನ್ನು ಯಾವ ಥರ ಸ್ಟಿಚ್ ಮಾಡ್ಕೊಂಡು ಇದಕ್ಕೆ ಅಡ್ಜಸ್ಟ್ ಮಾಡಬೇಕು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ. ಎರಡೂ ಕಡೆಗೂ ಅಷ್ಟೇ. ನೋಡಿ, ಇವಾಗ ಇದಕ್ಕೆ ಸಂಬಂಧಪಟ್ಟಂಗೆ ಸೊಂಟಪಟ್ಟಿ ಏನು ಕಟ್ ಮಾಡಿದ್ವಿ ಅದನ್ನು ನಾನು ಸ್ಟಿಚ್ ಮಾಡಿ ಇವಾಗ ತೋರಿಸ್ಕೊಡ್ತೀನಿ. ನೋಡಿ, ಈ ಎರಡೂ ಕಡೆದು ಸೊಂಟಪಟ್ಟಿನೂ ಕೂಡ ನಾನು ತಗೊಂಡಿದ್ದೀನಿ. ನೋಡಿ, ಈ ಥರ ಎರಡನ್ನೂ ತಗೋಬಿಡಿ. ನಾನು ಮೊದಲೇ ಹೇಳ್ದಾಗೆ ಈ ಪೊಸಿಷನಲ್ಲೇ ಇಟ್ಕೊಳ್ಳಿ. ನೋಡಿ, 4.25 ಇಂಚ್ ಏನು ಕಟ್ ಮಾಡಿದ್ವಿ ನಾವು ಇಲ್ಲಿ, ಈ ಪೊಸಿಷನಲ್ಲೇ ಇರಲಿ ಬಟ್ಟೆ. ಇವಾಗ ಏನು ಮಾಡಿ, ಒಂದು ಸೈಡಕ್ಕೆ ನಾವೀಗ ಸ್ಟಿಚ್ ಆಗಿ ತೋರಿಸ್ತೀನಿ. ಒಂದನ್ನು ನೀಟಾಗಿ ಇದೇ ಥರ ಫೋಲ್ಡ್ ಮಾಡಿ ಪಕ್ಕದಲ್ಲಿ ಇಟ್ಕೊಳ್ಳಿ. ನೋಡಿ, ಇದಕ್ಕೆ ನಾನು ಇಲ್ಲಿ ನೀಟಾಗಿ ಒಂದು ಸ್ಟಿಚ್ ಹಾಕ್ತೀನಿ. ನೋಡಿ, ಒಂದು
ಉದ್ದಕ್ಕೆ ನಾನು ಈ ಥರ ಸ್ಟಿಚ್ ಹಾಕಿದ್ದೀನಿ. ಇದನ್ನು ಇದೇನಿದೆ ಇದನ್ನ ಈ ಥರ ಹೊರಗಡೆ ತೆಗೆದು ಈ ಲೈನಿಂಗ್ ಬಟ್ಟೆ ಒಳಗೆ ಹೋಗಬೇಕು. ಈ ಥರ ಹಿಂಗೆ ನಾವು ಮಾಡ್ಕೋಬೇಕಾಗುತ್ತೆ. ಇನ್ನೊಂದು ಸ್ವಲ್ಪ ತೋರಿಸ್ಕೊಡ್ತೀನಿ ನೋಡಿ. ನಾರ್ಮಲ್ಲಾಗಿ ಇವಾಗ ಬಟ್ಟೆ ಈ ಥರ ಇತ್ತು. ಇವಾಗ ಇಲ್ಲಿಗೆ ಸ್ಟಿಚ್ ಹಾಕಾಗಿದೆ ಒಂದು ಸ್ಟಿಚ್ನ. ಇವಾಗ ಈ ಬಟ್ಟೆನ ಹೊರಗಡೆಗೆ ತೆಗೀರಿ, ನಮ್ಮ ಕಡೆಗೆ ತೆಗೆದು ಈ ಬಟ್ಟೆ ಏನಿದೆ ಇದ್ರ ಕೆಳಗಡೆಗೆ ಈ ಬಟ್ಟೆನ ಬರೋ ಥರ ಈ ಥರ ಫೋಲ್ಡ್ ಮಾಡಿ ನೋಡಿ. ನೀಟಾಗಿ ಈ ಥರ ಫೋಲ್ಡ್ ಮಾಡಿ. ಈ ಥರ ಫೋಲ್ಡ್ ಮಾಡಾದಮೇಲೆ ಅಡ್ಜಸ್ಟ್ ಮಾಡ್ಕೊಬಿಡಿ ನೀಟಾಗಿ. ಈ ಹೊಲಿಗೆ ಏನು ಹಾಕಿರ್ತೀವಿ ಈ ಹೊಲಿಗೆನ ನೀಟಾಗಿ ಈ ಥರ ಅಡ್ಜಸ್ಟ್ ಮಾಡ್ಕೊಬಿಡಿ. ಅಡ್ಜಸ್ಟ್ ಮಾಡ್ಕೊಂಡು ಲೈನಿಂಗ್ ಮೇಲೆ ಈ ಥರ ಇಲ್ಲೊಂದು ಮೊದಲೊಂದು ಸ್ಟಿಚ್ ಹಾಕೋಣ. ಇವಾಗ ನೋಡಿ, ಇಲ್ಲಿಗೆ ಈ ಸ್ಟಿಚ್ ಹಾಕಿ ಮುಗಿದ್ಮೇಲೆ ಏನು ಮಾಡಿ, ಬಟ್ಟೆನ ತೆಗೆದು ದಾರ ಕಟ್ ಮಾಡೋಕ್ಕೆ ಹೋಗ್ಬಿಡಿ. ಈ ಡೈರೆಕ್ಷನ್ ಏನಿದೆ ಇಲ್ಲಿಗೊಂದು ಸ್ಟಿಚ್ ಹಾಕಿ ಮತ್ತು ಇಲ್ಲಿಗೊಂದು ಸ್ಟಿಚ್ ಹಾಕಿ ಇದನ್ನ ತೆಗೆದು ಈ ಥರ ಟರ್ನ್ ಮಾಡ್ಕೊಳ್ಳಿ. ಟರ್ನ್ ಮಾಡಿಕೊಂಡು ಬಟ್ಟೆನ ದಾರ ಕಟ್ ಮಾಡ್ದೇನೆ ಈ ಥರ ಇಲ್ಲಿಗೊಂದು ಸ್ಟಿಚ್ ಹಾಕಬೇಕು ನೇರಕ್ಕೆ ನೋಡಿ. ಇವಾಗ ಇಲ್ಲಿಗೆ ಸ್ಟಿಚ್ ಆಯಿತು. ಇವಾಗ ಮತ್ತೆ ಇಲ್ಲಿ ಒಂದು ಸ್ಟಿಚ್ ಹಾಕೋಣ. ನೋಡಿ, ಇವಾಗ ಇಲ್ಲಿಂದ ಶುರು ಮಾಡಿ ನಾನು ಸ್ಟಿಚ್ನ ಇಲ್ಲಿ ಹಾಕಿ ಮತ್ತು ಇಲ್ಲಿ ಬಂದು ಮತ್ತು ಕೊನೆಯಲ್ಲಿ ಈ ಥರ ಎಂಡ್ ಮಾಡಿದ್ದೀನಿ. ಈ ಥರ ನಾವು ಸ್ಟಿಚ್ ಹಾಕಾದ್ಮೇಲೆ ಈ ಎಕ್ಸ್ಟ್ರಾ ಬಟ್ಟೆ ಏನಿದೆ ಇದನ್ನು ಕಟ್ ಮಾಡಿಬಿಡೋಣ. ನೋಡಿ, ಇವಾಗ ಕಟ್ ಮಾಡಾಯಿತು. ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಿದೆ. ಇದು 4.25 ಇದೆ, ಇದು 3.25 ಇದೆ. ಇವಾಗ ಇದೇ ರೀತಿ ನಾನು ಇನ್ನೊಂದನ್ನು ಕೂಡ ಸ್ಟಿಚ್ ಮಾಡ್ಕೊಳ್ತೀನಿ. ಈ ಥರ ಇಟ್ಟಾಗ ಸ್ಟಿಚ್ ಮಾಡಾದಮೇಲೆ ನೋಡಿ, ಇವಾಗ ನಾವು ಮೆಜರ್ಮೆಂಟ್ ನೋಡ್ಕೋಬೇಕಾಗುತ್ತೆ. ಎರಡೂ ಕೂಡ ಸಮ ಇದೆಯಾ ಅಂತ ನೋಡ್ಕೋಬೇಕು. ನೋಡಿ, ಇವಾಗ ಎರಡೂ ಕೂಡ ಸಮ ಇದೆ. ಏನಿಲ್ಲಿ 4.25 ಕಟ್ ಮಾಡಿದ್ವಿ ಇದು ಕೂಡ ಒಂದೇ ಸಮ ಇದೆ. ಇಲ್ಲಿ 3.25 ಏನು ಕಟ್ ಮಾಡಿದ್ವಿ ಇದು ಕೂಡ ಒಂದೇ ಸಮ ಇದೆ. ಇವಾಗ ಇದು ಆಯಿತು. ಎರಡೂ ಕೂಡ ನಾನು ನೀಟಾಗಿ ಸ್ಟಿಚ್ ಮಾಡಿದ್ದೀನಿ. ನೆಕ್ಸ್ಟ್ ಬ್ಯಾಕ್ ಸೈಡ್ ಏನು ಕಟ್ ಮಾಡಿ ನಾವು ಫೋಲ್ಡ್ ಮಾಡಿ ಇಟ್ಕೊಂಡಿದ್ವಿ ನೋಡಿ, ಇದನ್ನು ನಾನು ಸ್ಟಿಚ್ ಮಾಡೋದನ್ನು ಹೇಳ್ಕೊಡ್ತೀನಿ. ಮೊದಲಿಗೆ ಏನು ಮಾಡಬೇಕು ಅಂತಂದರೆ, ಇಲ್ಲಿ ನಾವು ಆಲ್ರೆಡಿ ಈ ಥರ ಬ್ಲೌಸ್ನ ಮಡ್ಚೊಲಿಯೋದಕ್ಕಂತ ಹೇಳಿ 2 ಇಂಚ್ ಎಕ್ಸ್ಟ್ರಾ ಬಿಟ್ಕೊಂಡಿದ್ವಿ. ಅದಕ್ಕೋಸ್ಕರ ನಾವು ಮೊದಲು ಇಲ್ಲಿ ಸ್ಟಿಚ್ ಹಾಕೋಕ್ಕೆ ಹೋಗಬಾರ್ದು. ಇಲ್ಲಿ ಸ್ಲೀವ್ ಈ ಬ್ಯಾಕ್ ನೆಕ್ ಏನಿದೆ ಈ ನೆಕ್ಕಿಗೆ ನಾವು ಸ್ಟಿಚ್ ಕೊಡಬೇಕಾಗುತ್ತೆ. ಮೊದಲಿಗೆ ನಾನಿಲ್ಲಿ ನೀಟಾಗಿ ಪಿನ್ ಹಾಕ್ಕೊಟ್ಬಿಡ್ತೀನಿ. ಈ ಥರ ಏನು ಬಟ್ಟೆ ಇದೆ ನೋಡಿ, ನಮಗೆ ಈ ಥರ ಬಟ್ಟೆ ಇರುತ್ತೆ. ಅಡ್ಜಸ್ಟ್ ಮಾಡಿಕೊಂಡು ಈ ಥರ ಪಿನ್ ಹಾಕ್ಕೊಡ್ಬೇಕಾಗುತ್ತೆ. ಅಂದರೆ ಅಭ್ಯಾಸ ಇರೋರು ಕರೆಕ್ಟಾಗಿ ನಾವು ಈ ಥರ ಇಟ್ಕೊಂಡು ಇಲ್ಲಿಗೆ ನಾವು ಇವಾಗ ಸ್ಟಿಚ್ ಹಾಕಬೇಕು. ಕಾಣಿಸ್ತಾ ಇರ್ಬೋದು ನಿಮಗೆ ನೋಡಿ. ಈ ಬ್ಯಾಕ್ ನೆಕ್ ಏನು ನಾವು ಡಿಸೈನ್ ಕಟ್ ಮಾಡಿದ್ದೀವಿ, ಮೊದಲು ಇಲ್ಲಿಗೊಂದು ಸ್ಟಿಚ್ ಹಾಕಿಬಿಡೋಣ. ನೀಟಾಗಿ ನೋಡ್ಕೊಳ್ಳಿ. ಇವಾಗ ನಾನು ಇಲ್ಲಿಗೆ ಬ್ಯಾಕ್ ನೆಕ್ಗೆ ಒಂದು ಸ್ಟಿಚ್ ಹಾಕ್ತೀನಿ. ಈ ಸ್ಟ್ರೈಟಾಗಿ ಲೈನ್ ಹಾಕಾದ್ಮೇಲೆ ಇಲ್ಲೇನು ನಾವು ಡಿಸೈನ್ ಕಟ್ ಮಾಡಿದ್ದೀವಿ ಇದೇ ಶೇಪಿಗೆ ಬರಬೇಕಾದ್ರೆ ನಾವು ನೀಟಾಗಿ ಇಲ್ಲಿ ಸ್ಟ್ರೈಟಾಗಿ ಸ್ಟಿಚ್ ಆದಮೇಲೆ ನಿಲ್ಲಿಸ್ಬೇಕು. ಮಿಷಿನ್ನ ನಿಲ್ಲಿಸಿ ಈ ನೀಡಲ್ಲಿ ಏನಿರುತ್ತೆ ಇದನ್ನು ನೀಟಾಗಿ ಈ ಥರ ಎತ್ತಬೇಕು. ಈ ಫುಟ್ನ ನೀಟಾಗಿ ಮೇಲಕ್ಕೆ ಎತ್ತಿ ಇವಾಗ ನಿಧಾನಕ್ಕೆ ಇದರ ಫುಟ್ ಬಿಟ್ಟು ಇಲ್ಲಿಗೆ ಈ ಶೇಪ್ಗೆ ನಾವು ಕರೆಕ್ಟಾಗಿ ಸ್ಟಿಚ್ ಕೊಡಬೇಕಾಗುತ್ತೆ. ನೋಡಿ, ಕಾಣಿಸ್ತಾ ಇರ್ಬೋದು. ಇವಾಗ ಈ ಶೇಪ್ಗೆ ನಾನು ಸ್ಟಿಚ್ ಕೊಟ್ಟಿದ್ದೀನಿ. ಇವಾಗ ಮತ್ತೆ ಫುಟ್ ಮೇಲೆ ಎತ್ತಿ ಈ ಥರ ನಾವು ಟರ್ನ್ ಮಾಡ್ಕೋಬೇಕು. ಡಿಸೈನ್ ಯಾವ ಥರ ಇರುತ್ತೆ ಆ ಥರ ನಾವು ಈ ಥರ ಮಿಷಿನ್ನ ನಿಲ್ಲಿಸಿ ಈ ಫುಟ್ ಮೇಲೆ ಎತ್ತಿ ನೀಟಾಗಿ ಟರ್ನ್ ಮಾಡ್ಕೊಂಡು ಆಮೇಲೆ ನಾವು ಸ್ಟಿಚ್ ಮಾಡಬೇಕು. ಆವಾಗ ಅದು ನೀಟಾಗಿ ಫಿನಿಶಿಂಗಾಗಿ ಬರುತ್ತೆ. ನೋಡಿ, ಈ ಥರ ಅಡ್ಜಸ್ಟ್ ಮಾಡಿಕೊಂಡು ಬಟ್ಟೆನ ನಾವು ನೋಡಿಕೊಂಡು ಹೊಲಿಬೇಕಾಗುತ್ತೆ. ಆಮೇಲೆ ನೋಡಿ, 1/4 ಇಂಚು ಮಾತ್ರ ನಾವು ಹೊಲಿಗೆ ಹಾಕಬೇಕು. ಜಾಸ್ತಿ ಹೊಲಿಗೆ ಹಾಕಕ್ಕೆ ಹೋಗ್ಬಾರ್ದು. 1/4 ಇಂಚು ಒಳಗಡೆನೇ ಇದು ಹೊಲಿಗೆ ಬೀಳಬೇಕು ಬಟ್ಟೆಗೆ.
ಇವಾಗ ನಾನು ಒಂದು ಹೊಲಿಗೆನ ನೀಟಾಗಿ ನೆಕ್ ಭಾಗಕ್ಕೆ ಹಾಕ್ಕೊಂಡಿದ್ದೀನಿ. ಈ ಬಟ್ಟೆ ಏನಿದೆ ಇವಾಗ ಇದನ್ನು ಕಟ್ ಮಾಡಬೇಕಾಗುತ್ತೆ. ನೋಡಿ ಇವಾಗ ನಾನು ಕಟ್ ಮಾಡಿ ತೋರಿಸ್ಕೊಡ್ತೀನಿ. ಈ ಬಟ್ಟೆ ಕಟ್ ಮಾಡಾದ್ಮೇಲೆ ನಾನು ಮೊದಲೇ ಹೇಳ್ದಾಗೆ ಇಲ್ಲಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು. ಮತ್ತು ಇಲ್ಲಿ ಏನು ಡಿಸೈನ್ ಇದೆ ಇಲ್ಲಿಗೆ ನಾವು ಮೊದಲು ಕಟ್ ಮಾಡಿಬಿಡೋಣ. ನೋಡಿ ಮೊದಲು ಇಲ್ಲಿ ಕಟ್ ಮಾಡೋಣ. ಈ ಥರ ಇದಾದಮೇಲೆ ನಾವು ಇಲ್ಲಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಡೋಣ. ಇವಾಗ ಹೊಲಿಗೆ ಹಾಕಿ ಈ ಬಟ್ಟೆ ಕಟ್ ಮಾಡಿ ಇಲ್ಲೂ ಕೂಡ ನಾವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಾದ್ಮೇಲೆ ಏನು ಮಾಡಬೇಕು ಅಂದರೆ ಈ ಬಟ್ಟೆನ ನಾನು ಮೊದಲೇ ತೋರಿಸಿದ್ನಲ್ಲ ಫ್ರಂಟ್ ಪಾರ್ಟ್ ಸ್ಟಿಚ್ ಮಾಡಬೇಕಾದ್ರೆ ಅದೇ ಥರ ಇದು ಕೂಡ ಈ ಥರ ಒಳಗಡೆಗೆ ಹೋಗಬೇಕು. ಮೇನ್ ಕ್ಲಾತ್ ಕೆಳಗಡೆ ಬರೋ ಥರ ಈ ಥರ ಫೋಲ್ಡ್ ಮಾಡಿ. ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು, ಈ ಥರ ಫೋಲ್ಡ್ ಮಾಡಿ. ನೋಡಿ ಇವಾಗ ಮೇನ್ ಕ್ಲಾತು ಮೇಲ್ಗಡೆ ಇದೆ, ಲೈನಿಂಗ್ ಕ್ಲಾತು ಅದರ ಕೆಳಗಡೆ ಇದೆ. ಇವಾಗ ಏನು ಮಾಡಬೇಕು, ಈ ಥರ ಫೋಲ್ಡಿಂಗ್ ಆದಮೇಲೆ ಮತ್ತೆ ಇದನ್ನು ಉಲ್ಟಾ ಮಾಡಿ ಇಟ್ಕೊಳ್ಳಿ. ಉಲ್ಟಾ ಮಾಡಿ ಇಟ್ಕೊಂಡು ಮತ್ತೆ ಇಲ್ಲಿಗೆ ಲೈನಿಂಗ್ ಮೇಲೆ ನೀಟಾಗಿ ಒಂದು ಸ್ಟಿಚ್ ಹಾಕ್ಬಿಡೋಣ. ನೋಡಿ ಸ್ಟಿಚ್ ಹಾಕಿದ್ಮೇಲೆ ಇದು ಎಷ್ಟು ನೀಟಾಗಿ ಫಿನಿಶಿಂಗಾಗಿ ಕಾಣಿಸ್ತಾ ಇದೆ ಅಂತ ನಿಮಗೆ ನಾನು ಸೀದಾ ಮಾಡಿ ತೋರಿಸ್ಕೊಡ್ತೀನಿ. ನೋಡಿ ಕಾಣಿಸ್ತಾ ಇರ್ಬೋದು ಎಷ್ಟು ನೀಟಾಗಿ ಫಿನಿಶಿಂಗಾಗಿ ಬಂದಿದೆ ಅಂತ. ನೋಡಿ ಈ ಥರ ನಾವು ಮೊದಲು ಸ್ಟಿಚ್ ಮಾಡ್ಕೋಬೇಕು. ಇದಾದಮೇಲೆ ಇವಾಗ ಬ್ಯಾಲೆನ್ಸ್ ಏನಿದೆ ಇಲ್ಲಿ ಲೈನಿಂಗ್ ಸೈಡು ಈ ಬ್ಯಾಲೆನ್ಸ್ ಏನಿದೆ ಇದನ್ನು ನಾವು ಕಂಪ್ಲೀಟ್ ಮಾಡಿಬಿಡೋಣ. ನೋಡಿ ಇದಕ್ಕೆ ನಾವು ಲೈನಿಂಗ್ ಮೇಲೆ ಸ್ಟಿಚ್ ಹಾಕ್ಬಿಡೋಣ ಸುತ್ತಲೂ. ಅಂದರೆ ನಾನು ಫ್ರಂಟ್ ಪಾರ್ಟಲ್ಲಿ ಹೇಳಿದ್ನಲ್ಲ ಸೇಮ್ ಅದೇ ಮೆಥಡಲ್ಲಿ ಇವಾಗ ಸುತ್ತ ಕೂಡ ಒಂದು ನಾವು ಸಿಂಪಲ್ ಒಂದು ಸ್ಟಿಚ್ ಹಾಕ್ಬಿಡೋಣ. ನೋಡಿ ಇವಾಗ ಎಲ್ಲ ಕಡೆಯೂ ಕೂಡ ನಾನು ಒಂದು ಸ್ಟಿಚ್ನ ಸುತ್ತಲೂ ಒಂದು ಸ್ಟಿಚ್ ಹಾಕ್ಕೊಂಡಿದ್ದೀನಿ. ಇವಾಗ ಈ ಎಕ್ಸ್ಟ್ರಾ ಬಟ್ಟೆ ಏನಿದೆ ಇದನ್ನು ಕಟ್ ಮಾಡಿಬಿಡೋಣ. ನೋಡಿ ಕಟ್ ಮಾಡಾದ್ಮೇಲೆ ಫೈನಲ್ ಲುಕ್ಕು ಈ ಥರ ನಮಗೆ ಕಾಣಿಸುತ್ತೆ. ನೋಡ್ತಾ ಇರ್ಬೋದು ನೋಡಿ. ಇವಾಗ ಇದಾಯಿತು. ಇವಾಗ ಬ್ಯಾಕ್ ಸೈಡು ಮತ್ತು ಫ್ರಂಟ್ ಸೈಡು ಸೊಂಟಪಟ್ಟಿ ಮೂರೂ ಭಾಗನೂ ಕೂಡ ನಾನು ಲೈನಿಂಗ್ನ ಅಟ್ಯಾಚ್ ಮಾಡೋದು ತೋರಿಸ್ಕೊಟ್ಟಿದ್ದೀನಿ. ಇನ್ನು ಬ್ಯಾಲೆನ್ಸ್ ಇರೋದು ಸ್ಲೀವ್ ಒಂದು, ಅದನ್ನು ಕೂಡ ನಾನು ಇವಾಗ ನಿಮಗೆ ತೋರಿಸ್ಕೊಡ್ತೀನಿ. ಬಟ್ಟೆ ಜಾಯಿಂಟ್ ಮಾಡೋಣ. ನೋಡಿ ನಾನು ಎರಡನ್ನೂ ಕೂಡ ತಗೊಂಡಿದ್ದೀನಿ. ಒಂದನ್ನು ನಾನು ನಿಮಗೆ ಜಾಯಿಂಟ್ ಮಾಡಿ ತೋರಿಸ್ಕೊಡ್ತೀನಿ. ನೋಡಿ ಮೊದಲು ಈ ಥರ ನಾವೇನು ಫೋಲ್ಡ್ ಮಾಡಿದ್ವಿ ಈ ಫೋಲ್ಡಿಂಗ್ನ ಜರುಗ್ಸೋಕ್ಕೆ ಹೋಗ್ಬೇಡಿ, ಹೀಗೆ ಇರಲಿ ಬಟ್ಟೆ. ಇದನ್ನು ಓಪನ್ ಮಾಡಾದ್ಮೇಲೆ ನೋಡಿ ಇಲ್ಲಿ ಕಾಣಿಸ್ತಾ ಇರ್ಬೋದು ಡಿಸೈನ್ ಇದೆ. ಇದು ಡಿಸೈನ್ ಇಲ್ಲದೆ ಪ್ಲೇನ್ ಬಟ್ಟೆ ಆಗಿದ್ದರೆ ಸ್ಟ್ರೈಟಾಗಿ ಒಂದು ಲೈನ್ ಹಾಕಿ ಫೋಲ್ಡ್ ಮಾಡಿ ಹೊಲಿಬೋದಿತ್ತು. ಇಲ್ಲಿ ಡಿಸೈನ್ ಇರೋದ್ರಿಂದ ಏನು ಮಾಡಬೇಕು, ಲೈನಿಂಗ್ನ ಈ ಡಿಸೈನ್ ಮೇಲಿಟ್ಟು ಇದು ಯಾವ ಶೇಪ್ಗೆ ಡಿಸೈನ್ ಬಂದಿದೆ ಅದೇ ಶೇಪ್ಗೆ ನಾವು ಹೊಲಿಗೆ ಹಾಕ್ಕೊಂಡು ಅದೇ ಥರ ನಾವು ಬ್ಲೌಸ್ನ
ಸೆಟ್ ಮಾಡೋಣ. ನೋಡಿ ಈ ಈ ದೊಡ್ಡ ದೊಡ್ಡ ಬೀಡ್ಸ್ ಏನಿರುತ್ತೆ ಈ ಬೀಡ್ಸ್ಗಳು ಬಂದಾಗ ನೀಟಾಗಿ ಇದನ್ನು ರಿಮೂವ್ ಮಾಡಬೇಕಾಗುತ್ತೆ. ಇದನ್ನು ನಾವು ರಿಮೂವ್ ಮಾಡಲಿಲ್ಲ ಅಂದರೆ ನೀಡಲ್ಲು ಹೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ರಿಮೂವ್ ಮಾಡಿಬಿಡ್ತೀನಿ. ನೋಡಿ ಇಲ್ಲಿ ಬೀಡ್ಸ್ ಎಲ್ಲ ರಿಮೂವ್ ಮಾಡಾದಮೇಲೆ ನೀಟಾಗಿ ಈ ಮೇನ್ ಕ್ಲಾತ್ ಮೇಲೆ ಈ ಥರ ಬಟ್ಟೆ ಇಟ್ಕೊಬಿಡಿ. ಈ ಬಟ್ಟೆ ಇಟ್ಕೊಂಡು ಇಲ್ಲಿಗೆ ಸ್ಟ್ರೈಟಾಗಿ ಒಂದು ಲೈನ್ ಹಾಕೋಕ್ಕಿಂತ ಈ ಡಿಸೈನು ಕೂಡ ನಮಗೆ ಬೇಕು. ಈ ಡಿಸೈನ್ ಇದ್ರೇ ಬ್ಲೌಸು ಚೆನ್ನಾಗಿ ಕಾಣಿಸೋದು. ಅದಕ್ಕೆ ಏನು ಮಾಡಿ ಈ ಬಟ್ಟೆ ಇಟ್ಟಾದಮೇಲೆ ಈ ಬಟ್ಟೆ ಮೇಲೆ ಸ್ಟ್ರೈಟ್ ಲೈನ್ ಹಾಕೋಕ್ಕಿಂತ ನಾವು ಲೈನಿಂಗ್ ಮೇಲೆ ಸ್ಟಿಚ್ ಹಾಕ್ತಾಯಿದ್ವಿ. ಇವಾಗ ನಾನು ವಿಡಿಯೋದಲ್ಲಿ ತೋರಿಸಿರೋ ಥರ ಮುಂಚೆನೇ ಲೈನಿಂಗ್ ಮೇಲೆ ಸ್ಟಿಚ್ ಹಾಕಿ ಆಮೇಲೆ ಉಲ್ಟಾ ಮಾಡಿ ನಿಮಗೆ ನಾನು ತೋರಿಸ್ಕೊಟ್ಟಿದ್ದೆ. ಈ ಡಿಸೈನ್ ಇರೋದ್ರಿಂದ ಈ ಬಟ್ಟೆ ಮೇಲೆ ನಮಗೆ ಡಿಸೈನು ಕಾಣಲ್ಲ. ಈ ಥರ ಏನು ಡಿಸೈನ್ ಇದೆ ಇದು ಕಾಣಲ್ಲ. ಅದಕ್ಕೋಸ್ಕರ ಈ ಬಟ್ಟೆನ ಈ ಥರ ಇರೋ ಬಟ್ಟೆನ ಈ ಥರ ಉಲ್ಟಾ ಇಟ್ಕೊಳ್ಳಿ. ಆವಾಗ ನೋಡಿ ಉಲ್ಟಾ ನಮಗೆ ಡಿಸೈನು ಕಾಣುತ್ತೆ. ಈ ಡಿಸೈನಿಗೆ ತಕ್ಕಂಗೆ ನಾವು ಸ್ಟಿಚ್ ಮಾಡಿದ್ರೆ ಡಿಸೈನ್ ನಮಗೆ ನೀಟಾಗಿ ಬರುತ್ತೆ. ನೋಡಿ ನಾನು ಮಾಡ್ತೀನಿ. ಇಲ್ಲಿ ಏನು ಡಿಸೈನ್ ಇದೆ ಈ ಥರ ಅರ್ಧ ರೌಂಡ್ ಶೇಪು ಇದೇ ಥರ ನಾನು ಇವಾಗ ಸ್ಟಿಚ್ನ ಮಾಡಿದ್ದೀನಿ. ಇವಾಗ ಮತ್ತೆ ಇದನ್ನು ಉಲ್ಟಾ ಹಿಂಗೆ ಇಟ್ಕೊಬಿಡೋಣ. ಹಿಂಗೆ ಇಟ್ಕೊಂಡು ನೋಡಿ ಇದನ್ನು ಈ ಥರ ಇಲ್ಲೇನು ಸ್ಟಿಚ್ ಮಾಡಿದ್ವಿ ಇದನ್ನ ಈ ಥರ ಇಟ್ಕೊಂಡು ಮತ್ತು ಇದನ್ನು ಹೊರ್ಗಡೆಗೆ ತೆಗಿಯೋಣ. ಹಿಂಗೆ ಹೊರ್ಗಡೆಗೆ ತೆಗೆದು ಈ ಲೈನಿಂಗು ಈ ಮೇನ್ ಕ್ಲಾತ್ ಕೆಳಗೆ ಹೋಗ್ಬೇಕು. ಹೇಳಿದ್ದೀನಲ್ಲ ಅದೇ ಥರ ಈ ಥರ ಮಡಚಿ. ಇವಾಗ ಈಗಾಯಿತು. ಈಗ ಆದಮೇಲೆ ಏನು ಮಾಡಬೇಕು, ಈ ಥರ ಬಂದಾಗ ಈ ಹೊಲಿಗೆ ಏನು ಹಾಕಿದ್ದೀವಿ ನೋಡಿ ಕಾಣಿಸ್ತಾ ಇರ್ಬೋದು. ಈ ಹೊಲಿಗೆನ ನೀಟಾಗಿ ನಾವು ಕೆಳಗಿಂದ ಪುಷ್ ಮಾಡಬೇಕಾಗುತ್ತೆ. ಡಿಸೈನ್ನ ನೋಡಿ ಈ ಥರ ಪುಷ್ ಮಾಡಬೇಕು. ಕಾಣಿಸ್ತಾ ಇರ್ಬೋದು ನಿಮಗೆ. ಈ ಥರ ಪುಷ್ ಮಾಡಬೇಕು ಡಿಸೈನ್ ನೋಡಿ ನೀಟಾಗಿ ಈ ಥರ ಪುಷ್ ಮಾಡಿ. ರೌಂಡ್ ಶೇಪ್ ಇರೋದ್ರಿಂದ ಅದೆಲ್ಲ ನೀಟಾಗಿ ಹೊರಗಡೆಗೆ ಬರುತ್ತೆ. ಬಟ್ಟೆ ಒಳಗಡೆ ಸಿಗಾಕೊಂಡಿರೋ ಅಂಥದ್ದು ನೋಡಿ ಈ ಥರ ಪುಷ್ ಆದಮೇಲೆ ಇದನ್ನು ನೋಡಿ ಇಲ್ಲೇನು ರೌಂಡ್ ಶೇಪ್ ಇದೆ ಈ ರೌಂಡ್ ಶೇಪಿಗೆ ತಕ್ಕಂಗೆ ನಾವು ಲೈನಿಂಗ್ ಸ್ಟಿಚ್ ಮಾಡಿದ್ದೀವಿ ಅಲ್ವಾ, ಅದೇ ಥರ ಇಲ್ಲೂ ಕೂಡ ಮೇಲ್ಗಡೆ ಈ ರೌಂಡ್ ಶೇಪ್ನ ನೀಟಾಗಿ ಇಟ್ಕೊಂಡು ಕೈಯಲ್ಲಿ ಈ ಥರ ಸೆಟ್ ಮಾಡ್ಕೋಬೇಕು. ನೋಡಿ ಇದು ಒಳಗಡೆ ಹೊರಟೋಗುತ್ತೆ ಬಟ್ಟೆ, ಅದು ಹೋಗದೆ ಇರೋ ಥರ ನಾವು ಈ ಥರ ನೀಟಾಗಿ ಇಟ್ಕೊಂಡು ಸೆಟ್ ಮಾಡ್ಕೊಂಡು ಈಗ ಸ್ಟಿಚ್ ಮಾಡಬೇಕು. ನೋಡಿ ಕಾಣಿಸ್ತಾ ಇದೆ. ಮೊದಲು ಬಿಗಿನರ್ಸು ಆಗಲ್ಲ ಅಂತಂದರೆ ಸ್ಟ್ರೈಟಾಗೆ ಹೊಲ್ಬಿಡಿ, ಏನೂ ಆಗಲ್ಲ. ನೋಡಿ ಈ ಥರ ನಮಗೆ ಕಷ್ಟ ಆಗುತ್ತೆ ಅಂದರೆ ಈ ಶೇಪ್ ಮಾತ್ರ ಇರೋ ಥರ ಇಟ್ಕೊಂಡು ಹೊಲ್ದುಬಿಡಿ. ನೋಡಿ ಇವಾಗ ನಾನು ಹೊಲ್ದಿದ್ದೀನಿ, ಕಾಣಿಸ್ತಾ ಇರ್ಬೋದು. ಈ ಥರ ನಾವು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಅಂದರೆ ಈ ಥರ ಡಿಸೈನ್ ಬಂದರೆ ಮಾತ್ರ, ಇಲ್ಲ ಏನೂ ಇಲ್ಲ ಪ್ಲೇನು ಇಲ್ಲ ಬಾರ್ಡರ್ ಬಂದರೆ ಸ್ಟ್ರೈಟಾಗಿ ಲೈನ್ ಹಾಕಿ ನಾವು ನೀಟಾಗಿ ಸ್ಟಿಚ್ ಮಾಡ್ಬೋದು. ಇದಾದಮೇಲೆ ಇವಾಗ ಈ ಸೈಡ್ಗೂ ಕೂಡ ನಾನು ನೋಡಿ ಇಲ್ಲಿ ಸುತ್ತ ಕೂಡ ಒಂದು ಸ್ಟಿಚ್ ಹಾಕ್ಬಿಡ್ತೀನಿ. ನೋಡಿ ಇವಾಗ ಸ್ಟಿಚ್ ಹಾಕಾಯಿತು ಸುತ್ತಲೂ ಕೂಡ. ಇವಾಗ ಇಲ್ಲಿ ಏನು ಎಕ್ಸ್ಟ್ರಾ ಇರುತ್ತೆ ನೋಡಿ, ಈ ಎಕ್ಸ್ಟ್ರಾ ಏನು ಬಟ್ಟೆ ಇರುತ್ತೆ ಇದನ್ನು ನಾವು ಕಟ್ ಮಾಡ್ಬಿಡೋಣ. ನೋಡಿ ಇವಾಗ ಸ್ಲೀವ್ಗೂ ಕೂಡ ನಾನು ಲೈನಿಂಗ್ನ ಅಟ್ಯಾಚ್ ಮಾಡೋದನ್ನ ತೋರಿಸಿದ್ದೀನಿ. ನೋಡಿ ಇವಾಗ ಈ ಥರ ಮಡ್ಚಿದಾಗ ನೋಡಿ ಮೆಜರ್ಮೆಂಟ್ ಮಾಡಿ ನಾವು ಕಟ್ ಮಾಡಿದ್ವಿ ಅದೇ ಥರ ಬರುತ್ತೆ. ಇವಾಗ ಇದು ಯಾವ ಕಡೆ ಬಲಗಡೆ ತೋಳಿನ ಭಾಗಕ್ಕೆ ಈ ಬಟ್ಟೆ ಹೋಗುತ್ತೆ, ಕಾಣಿಸ್ತಾ ಇರ್ಬೋದು ಇವಾಗ ನಿಮಗೆ. ನೋಡಿ
ಇದೇ ಥರ ನಾನು ಇನ್ನೊಂದನ್ನು ಕೂಡ ನಿಮಗೆ ಸ್ಟಿಚ್ ಮಾಡಿ ತೋರಿಸ್ತೇನೆ. ನೋಡಿ ಇವಾಗ ನಾನು ಇದು ಸ್ಲೀವ್ನು ಕೂಡ ಎರಡು ಕಡೆ ಸ್ಲೀವ್ನು ಕಾಣಿಸ್ತಾ ಇರ್ಬೋದು ನಿಮಗೆ. ಎರಡು ಕಡೆ ಸ್ಲೀವ್ನು ಕಟ್ ಮಾಡಿದ್ದೀನಿ. ಕಟ್ ಮಾಡಿ ಈ ಸ್ಟಿಚ್ ಮಾಡೋದು ಲೈನಿಂಗ್ನ ಯಾವ ಥರ ಇದಕ್ಕೆ ಜಾಯಿಂಟ್ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀನಿ. ನೋಡಿ ಇವಾಗ ಸ್ಲೀವ್ ಆಗಿದೆ ಮತ್ತು ಬ್ಯಾಕ್ ಸೈಡು ಬ್ಲೌಸ್ದು ಬ್ಯಾಕ್ ಸೈಡ್ ಬಟ್ಟೆನೂ ಕೂಡ ನಾನು ಹೇಳ್ಕೊಟ್ಟಿದ್ದೀನಿ. ನೋಡಿ ಇವಾಗ ಫ್ರಂಟ್ ಸೈಡ್ದು ಕೂಡ ಆಗಿದೆ. ನೋಡಿ ಸೊಂಟಪಟ್ಟಿನೂ ಕೂಡ ನಾನು ಯಾವ ಥರ ಲೈನಿಂಗ್ ಹಾಕಿ ಮೇನ್ ಕ್ಲಾತ್ಗೆ ಸ್ಟಿಚ್ ಮಾಡಬೇಕಂತ ನಾನು ಹೇಳ್ಕೊಟ್ಟಿದ್ದೀನಿ. ಇವಾಗ ಬ್ಲೌಸಿನ ಎಲ್ಲ ಭಾಗಗಳನ್ನೂ ಕೂಡ ಯಾವ ಥರ ನಾವು ಲೈನಿಂಗ್ ಹಾಕಿ ಅಡ್ಜಸ್ಟ್ ಮಾಡಬೇಕು ಅನ್ನೋದನ್ನು ನಾನು ಇಲ್ಲಿ ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಈ ಪಾರ್ಟ್ಗಳೇನಿದೆ ಇದನ್ನೆಲ್ಲ ಯಾವ ಥರ ನಾವು ಜಾಯಿಂಟ್ ಮಾಡಿ ಸ್ಟಿಚ್ ಮಾಡಬೇಕು ಲೈನಿಂಗ್ ಬ್ಲೌಸಲ್ಲಿ ಅನ್ನೋದನ್ನು ತೋರಿಸ್ಕೊಡ್ತೀನಿ. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಈ ಥರ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಸಪೋರ್ಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.